ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಗ್ನಿಸಾಕ್ಷಿ ಭಾಗ 74. ಕಾವ್ಯಾಳ ತಂದೆ ಪ್ರಸಾದ್ ಬಗ್ಗೆ ಯೋಚಿಸಿ ಮೊದಲು ಈ ಸಂಬಂಧವನ್ನು ರದ್ದು ಮಾಡೋಣ ಅಂದುಕೊಂಡಿದ್ದರು. ಆ ವಿಷಯದ ಬಗ್ಗೆ ಆದಿ ಆಗಲೇ ಅವರ ಜೊತೆ ಮಾತನಾಡಿರುತ್ತಾನೆ. ಕಾವ್ಯ ನಮ್ಮ ಮನೆಯ ಮಗಳು, ಅವಳಿಗೆ ಏನೇ ಬೇಕಿದ್ದರೂ ನಾವೇ ಹತ್ತಿರವಿದ್ದು ಎಲ್ಲವನ್ನ ನೋಡಿಕೊಳ್ಳುತ್ತೇವೆ. ನೀವು ಆಕೆಯ ತಂದೆಯ ಬಗ್ಗೆ ಯೋಚಿಸಬೇಡಿ. ಅದೇ ನಿಮ್ಮ ಅಭ್ಯಂತರವಾಗಿದ್ದರೆ ಕಾವ್ಯಾಳ ಬಗ್ಗೆ ನಾನು ಭರವಸೆ ನೀಡುತ್ತೇನೆ ಎಂದು ಆದಿ ಹೇಳಿದೊಡನೆ ಆಕೆಯ ತಂದೆಯ ಹಸ್ತಕ್ಷೇಪವಿಲ್ಲದೆ ಎಲ್ಲವನ್ನೂ ತಾನೇ ನೋಡಿಕೊಳ್ಳುವುದಾಗಿ ಆದಿ ಹೇಳಿದ್ದರಿಂದ ಅವರು ಕೂಡ ಸಂತೋಷದಿಂದ ಮದುವೆಗೆ ಒಪ್ಪಿಕೊಳ್ಳುತ್ತಾರೆ. ಆದರೆ ಆ ವಿಷಯ ಕಾವ್ಯಾಗೆ ಆಗಲಿ ಸಾಕೇತ್ಗಾಗಲಿ ಗೊತ್ತಿರುವುದಿಲ್ಲ. ಫಂಕ್ಷನ್ನಲ್ಲಿ ಸಾಕೇತ್ ತನ್ನನ್ನೇ ನೋಡುತ್ತಿದ್ದಾನೆ ಎಂದು ಗೊತ್ತಿದ್ದರೂ ಕಾವ್ಯ ವಿಚಲಿತಳಾಗುವುದಿಲ್ಲ. ಸಾಕೇತ್ನನ್ನು ನೋಡಿ ಮನಸ್ಸಿನಲ್ಲಿ ಬೇಸರವಿದ್ದರೂ ಅವನನ್ನು ಗಮನಿಸದಂತೆ ಹೀಗೆ ಇದ್ದರೆ ಮಾತ್ರ ಸಾಕೇತ್ ತನ್ನನ್ನು ಮರೆಯುತ್ತಾನೆ, ಇನ್ನೊಬ್ಬಳನ್ನು ತನ್ನ ಜೀವನಕ್ಕೆ ಆಹ್ವಾನಿಸಿಕೊಳ್ಳುತ್ತಾನೆ ಎಂದುಕೊಂಡು ಕಾವ್ಯ ಹಾಗೆಯೇ ಮೌನವಾಗಿರುತ್ತಾಳೆ. ಆದರೆ ಕಾವ್ಯ ಯಾವ ಕಡೆ ತಿರುಗಿದರೂ ಸಾಕೇತ್ ಕಣ್ಣುಗಳು ಆ ಕಡೆಯೇ ಹೋಗುತ್ತಿರುತ್ತವೆ. ಮಗ ಮಾಡುತ್ತಿರುವ ಈ ಕೆಲಸಗಳನ್ನೆಲ್ಲ ಸಾಕೇತ್ನ ತಂದೆ ತಾಯಿ ಗಮನಿಸುತ್ತಲೇ ಇರುತ್ತಾರೆ. ಇನ್ನು ದೀಪಕ್ನ ದೃಷ್ಟಿಯಂತೂ ಕಲ್ಪಾಳ ಮೇಲಿಂದ ಪಕ್ಕಕ್ಕೂ ಸರಿಯುತ್ತಿಲ್ಲ. ಅವಳನ್ನೇ ಅಂಟಿಕೊಂಡಿರುತ್ತವೆ. ಅವಳು ಯಾವ ಕಡೆ ಹೋದರೆ ಆ ಕಡೆಯೇ ಬಾಯಿ ಬಿಟ್ಟುಕೊಂಡು ಕಲ್ಪಾಳನ್ನೇ ನೋಡುತ್ತಿದ್ದ ದೀಪಕ್ ಬಳಿಗೆ ಅವನ ತಂದೆ ಬಂದು, "ಏಲೋ, ನನ್ನ ಸೊಸೆಯನ್ನೇ ತಿಂದು ಹಾಕುವಂತೆ ಅದೇನೋ ಆ ನೋಟ. ಮೊದಲು ಬಾಯಲ್ಲಿ ಸುರಿಯುತ್ತಿರುವ ಆ ಜಲಪಾತವನ್ನು ನಿಲ್ಲಿಸು. ಸುತ್ತಮುತ್ತ ಎಲ್ಲರೂ ಇದ್ದಾರೆ. ನೀನು ಕಲ್ಪಾಳನ್ನು ಹಾಗೆ ನೋಡುತ್ತಿದ್ದರೆ ಅವರೆಲ್ಲ ನಿನ್ನನ್ನೇ ನೋಡುತ್ತಿದ್ದಾರೆ. ಇಲ್ಲಿ ಎಲ್ಲರ ಮುಂದೆ ನಮ್ಮ ಮರ್ಯಾದೆ ಕಳೆಯಬೇಡರೋ" ಎಂದು ದೀಪಕ್ ಭುಜ ತಟ್ಟಿ ಹೇಳಿದಾಗ ಮುಜುಗರದಿಂದ ತಂದೆಯ ಕಡೆ ನೋಡಿದ ದೀಪಕ್ ಈ ಎಂದು ಪೆದ್ದನಂತೆ ನಕ್ಕು ಪಕ್ಕಕ್ಕೆ ಹೊರಟು ಹೋಗುತ್ತಾನೆ. ರಾಕ್ಷಸಿ, ಇವಳು ಮಾತ್ರ ನನ್ನನ್ನು ಕ್ಯಾರೆ ಅನ್ನುತ್ತಿಲ್ಲ, ಆದರೆ ಇವಳನ್ನೇ ನೋಡುತ್ತಾ ಎಲ್ಲರ ಮುಂದೆ ನಾನು ಮಾತ್ರ ಸಿಕ್ಕಿ ಬೀಳುತ್ತಿದ್ದೇನೆ ಎಂದು ಕಲ್ಪಾಳನ್ನು ಮುದ್ದಾಗಿ ಬೈದುಕೊಳ್ಳುತ್ತಾ ಫುಡ್ ಸೆಕ್ಷನ್ ಕಡೆಗೆ ಹೋಗುತ್ತಾನೆ ದೀಪಕ್. ಅಲ್ಲಿಗೆ ಕಲ್ಪ ಕೂಡ ಬರುತ್ತಾಳೆ. ಆಗ ಅಲ್ಲಿ ಇನ್ನು ಯಾರೂ ಬರದೇ ಇರುವುದನ್ನು ನೋಡಿ ಕಲ್ಪಾಳ ಕೈ ಹಿಡಿದು ಪಕ್ಕಕ್ಕೆ ಎಳೆದುಕೊಂಡು ಹೋಗುತ್ತಾನೆ ದೀಪಕ್. ತನ್ನ ಕೈ ಹಿಡಿದು ಕರೆದೊಯ್ಯುತ್ತಿದ್ದ ದೀಪಕ್ ಕಡೆ ನೋಡಿ, "ಏಯ್ ಬಿಡೋ, ಯಾರಾದರೂ ನೋಡಿದರೆ ಯಾಕಾದರೂ ಅಂದುಕೊಳ್ಳುತ್ತಾರೆ ಎಂದರೆ ಆಗಲೇ ನಾನು ನಿನ್ನನ್ನು ಹೀಗೆ ನೋಡುತ್ತಾ ನಮ್ಮಪ್ಪನ ಬಳಿ ಸಿಕ್ಕಿಬಿದ್ದಿದ್ದೀನಿ. ಅವರ ಹತ್ತಿರ ಆಗಲೇ ಒಂದು ರೌಂಡ್ ಬೈಸಿಕೊಂಡಿದ್ದು ಆಯಿತು. ಇನ್ನಾರು ನೋಡಿದರೆ ನನಗೇನು ಬಿಡು" ಎಂದು ಕಲ್ಪಾಳನ್ನು ಒಂದು ಕಡೆ ನಿಲ್ಲಿಸಿ ಮೇಲಿನಿಂದ ಕೆಳಗಿನವರೆಗೆ ಆ ಲಂಗ ದಾವಣಿಯಲ್ಲಿ ನೋಡಿ ತುಂಬ ಸುಂದರವಾಗಿದ್ದೀಯೆ ಅನ್ನುತ್ತಾ ಗಾನವಿಯನ್ನು ಹೀಗೆ ಇವತ್ತು ತುಂಬು ಗರ್ಭಿಣಿಯಾಗಿ ನೋಡುತ್ತಿದ್ದರೆ ನಿನ್ನನ್ನು ಹಾಗೆ ಯಾವಾಗ ನೋಡುತ್ತೇನೋ ಅಂತ ನನ್ನ ಮನಸ್ಸು ಆತೊರೆಯುತ್ತಿದೆ ಎನ್ನುತ್ತಾನೆ. "ಲೋ, ನೀನು ಎಲ್ಲೆಲ್ಲಿಗೋ ಹೋಗ್ತಿದ್ದೀಯ? ಇನ್ನೂ ನಮಗೆ ಮದುವೆಯಾಗೇ ಇಲ್ಲವೋ" ಎನ್ನುತ್ತಾಳೆ ಕಲ್ಪ. "ನಿನ್ನನ್ನು ಹೀಗೆ ನೋಡುತ್ತಾ ಸುಮ್ಮನಿರುವುದು ನನ್ನಿಂದ ಆಗುತ್ತಿಲ್ಲ. ಮನೆಗೆ ಹೋದ ತಕ್ಷಣ ನಮ್ಮಪ್ಪನ ಹತ್ತಿರ ನಮ್ಮ ಮದುವೆಯ ಬಗ್ಗೆ ನಿಮ್ಮಪ್ಪನ ಜೊತೆ ಮಾತನಾಡಲು ಹೇಳಿಬಿಡುತ್ತೇನೆ. ನಿನ್ನಿಂದ ದೂರ ಇರುವುದು ನನ್ನಿಂದ ಆಗುತ್ತಿಲ್ಲ" ಎಂದು ಅನ್ನುತ್ತಿದ್ದಂತೆ ದೀಪಕ್ ಭುಜದ ಮೇಲೆ ಒಂದು ಏಟು ಕೊಟ್ಟು, "ನನ್ನ ಓದಿಗೆ ಇನ್ನೂ 1 ವರ್ಷವಿದೆ. ನನ್ನ ಓದು ಮುಗಿದ ಮೇಲೆಯೇ ನಮ್ಮ ಮದುವೆ ಅಂತ ನಮ್ಮಪ್ಪ ಖಚಿತವಾಗಿ ಹೇಳಿದ್ದಾರಲ್ಲ, ಮತ್ತೆ ಅದೇ ವಿಷಯದ ಬಗ್ಗೆ ಮತ್ತೆ ಮತ್ತೆ ಯಾಕೆ ಕೇಳ್ತೀಯ" ಎನ್ನುತ್ತಾಳೆ. "ನಿಂಗೇನು ತಾಯಿ, ನೀನು ಚೆನ್ನಾಗಿ ಇದ್ದೀಯ. ಆದರೆ ನಿನ್ನನ್ನು ಹೀಗೆ ನೋಡುತ್ತಾ ಸುಮ್ಮನಿರುವುದು ನನ್ನಿಂದ ಆಗ್ತಿಲ್ಲ" ಎನ್ನುತ್ತಾ ಸುತ್ತಲೂ ನೋಡಿದ ದೀಪಕ್ಗೆ ಅಲ್ಲಿ ಯಾರೂ ಕಾಣಿಸದೇ ಇದ್ದಾಗ ಖುಷಿಯಿಂದ ಕಲ್ಪಾಳ ತುಟಿಗಳಿಗೆ ಮುತ್ತಿಡುತ್ತಾನೆ. ದೀಪಕ್ ಕೊಡುತ್ತಿರುವ ಮುತ್ತಿಗೆ ಮೈಮರೆಯುತ್ತಾಳೆ ಕಲ್ಪ. ತನ್ನ ತಾಯಿ ಮಾಡಿದ ಕೆಲಸಕ್ಕೆ ಅವಳು ಇಂದು ಡಿಪ್ರೆಷನ್ಗೆ ಹೋಗದಂತೆ ಅವಳನ್ನು ಸಹಜ ಸ್ಥಿತಿಗೆ ತರಲು ದೀಪಕ್ ಬಹಳಷ್ಟೇ ಕಷ್ಟಪಟ್ಟಿದ್ದ. ಆ ಸಮಯದಲ್ಲಿ ದೀಪಕ್ ತನ್ನ ಮೇಲೆ ತೋರಿಸಿದ ಪ್ರೀತಿಗೆ ದೀಪಕ್ ಮೇಲೆ ಇನ್ನೂ ಸ್ವಲ್ಪ ಹುಚ್ಚು ಪ್ರೀತಿಯನ್ನು ಬೆಳೆಸಿಕೊಳ್ಳುತ್ತಾಳೆ ಕಲ್ಪ. ಸ್ವಲ್ಪ ಹೊತ್ತಿನ ನಂತರ ಆ ಕಡೆ ಯಾರೋ ಬರುತ್ತಿರುವುದನ್ನು ಗಮನಿಸಿ ಕಲ್ಪಾಳನ್ನು ಬಿಡುತ್ತಾನೆ ದೀಪಕ್. ಅಲ್ಲಿಂದ ಯಾರೂ ನೋಡದಂತೆ ಇಬ್ಬರು ಬೇರೆ ಬೇರೆಯಾಗಿ ಹೊರಟು ಹೋಗುತ್ತಾರೆ. ಇತ್ತ ಸಂಭ್ರಮ ಮತ್ತು ಆತಂಕದ ಕ್ಷಣಗಳು.
ಆ ದಿನ ಫಂಕ್ಷನ್ ತುಂಬ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆದು ಹೋಗುತ್ತದೆ. ಅಲ್ಲಿಗೆ ಬಂದವರೆಲ್ಲರೂ ಗಾನವಿಯನ್ನು ಆಶೀರ್ವದಿಸಿ ಅವರು ನೀಡಿದ ರಿಟರ್ನ್ ಗಿಫ್ಟ್ ತೆಗೆದುಕೊಂಡು ಮನೆಗೆ ಹೊರಡುತ್ತಾರೆ. ಫಂಕ್ಷನ್ ಮುಗಿಯುತ್ತಿದ್ದಂತೆ ಗಾನವಿ ಆಗಲೇ ಸುಸ್ತಾಗಿದ್ದರಿಂದ ಆದಿ ಜಾಗರೂಕತೆಯಿಂದ ಗಾನವಿಯನ್ನು ಕರೆದುಕೊಂಡು ಒಳಗೆ ಬರುವಷ್ಟರಲ್ಲಿ ಅರುಂಧತಿ ಅವರು ಸೀತಮ್ಮನನ್ನು ಕರೆದು, ಸೀತಮ್ಮ, ಇವತ್ತು ಗಾನವಿಗೆ ತುಂಬ ದೃಷ್ಟಿ ತಾಗಿರುತ್ತೆ, ಮೊದಲು ಗಾನವಿಗೆ ದೃಷ್ಟಿ ತೆಗೆ ಎಂದ ಕೂಡಲೇ ಸೀತಮ್ಮ ಬಂದು ಗಾನವಿಗೆ ದೃಷ್ಟಿ ತೆಗೆಯುತ್ತಾಳೆ. ಆಮೇಲೆ ಆದಿ ಗಾನವಿಯನ್ನು ಮೇಲಕ್ಕೆ ಕರೆದುಕೊಂಡು ಹೋಗಿ ಅವಳ ಮೈ ಮೇಲಿನ ಸೀರೆ ಒಡವೆಗಳನ್ನು ತೆಗೆಯಲು ಸಹಾಯ ಮಾಡುತ್ತಾನೆ. ಆಮೇಲೆ ಗಾನವಿಗೆ ಮ್ಯಾಕ್ಸಿ ತೊಡಿಸಿ ಅವಳು ಆಗಲೇ ಸುಸ್ತಾಗಿದ್ದರಿಂದ ಅವಳ ಹಣೆಯ ಮೇಲೆ ಪ್ರೀತಿಯಿಂದ ಮುತ್ತಿಟ್ಟು ರೆಸ್ಟ್ ತಗೋ ಗಾನವಿ ಎನ್ನುತ್ತಾನೆ. ಸರಿ ಎಂದು ಸ್ವಲ್ಪ ಹೊತ್ತು ಹಾಗೆಯೇ ಬೆನ್ನು ಒರಗಿಸುತ್ತಾಳೆ ಗಾನವಿ. ಹೀಗೆಯೇ ಮತ್ತೊಂದು 4 ದಿನಗಳು ಕಳೆದು ಹೋದವು. 9ನೇ ತಿಂಗಳು ಶುರುವಾದಾಗಿನಿಂದ ಆದಿ ಆಫೀಸ್ಗೂ ಹೋಗದೆ ಮನೆಯಿಂದಲೇ ಕೆಲಸ ಮಾಡಿಕೊಂಡು ಗಾನವಿಯನ್ನು ಬಹಳ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದಾನೆ. ಪ್ರತಿ ಕ್ಷಣ ಗಾನವಿಗೆ ಏನೇ ಬೇಕಿದ್ದರೂ ಅವನೇ ಮಾಡುತ್ತಿದ್ದಾನೆ. ಹಾಗೆಯೇ ಆ ದಿನವೂ ಇಬ್ಬರು ನಿದ್ರಿಸುತ್ತಿದ್ದಾಗ ಮಧ್ಯರಾತ್ರಿ ಇದ್ದಕ್ಕಿದ್ದಂತೆ ಗಾನವಿಗೆ ಬೆನ್ನಿನ ಹಿಂದಿನಿಂದ ನೋವು ಶುರುವಾಗುತ್ತದೆ. ಮೊದಲು ಮಾಮೂಲಿಯಾಗಿಯೇ ಅನ್ನಿಸಿ ಸ್ವಲ್ಪ ಸಹಿಸಿಕೊಂಡ ಗಾನವಿಗೆ ಮೆಲ್ಲಗೆ ಆ ನೋವು ಹೆಚ್ಚಾಗತೊಡಗಿದ್ದರಿಂದ ಪಕ್ಕದಲ್ಲೇ ಇದ್ದ ಆದಿ ಮೇಲೆ ಕೈ ಹಾಕಿ ರೀ ಎಂದು ಸ್ವಲ್ಪ ಒದ್ದಾಡುತ್ತಾ ಕರೆದಾಗ ಗಾನವಿಯ ಕರೆಗೆ ತಕ್ಷಣ ಎದ್ದ ಆದಿ, ಏನಾಯಿತು ಗಾನವಿ ಎಂದು ಕೇಳುತ್ತಾನೆ. ನೋವಾಗುತ್ತಿದೆ ರೀ ಅನ್ನುತ್ತಿರುವಾಗಲೇ ನೋವು ಸ್ವಲ್ಪ ಹೆಚ್ಚಾಗಿದ್ದರಿಂದ ಗಾನವಿಯ ಕಣ್ಣಿನಿಂದ ಕಣ್ಣೀರು ಬರುತ್ತಿರುತ್ತದೆ. ಆದಿ ತಕ್ಷಣ ಕೆಳಗೆ ಫೋನ್ ಮಾಡಿ ತನ್ನ ಗ್ರಾನಿ ಗಾನವಿಗೆ ಹೆರಿಗೆ ನೋವು ಬರುತ್ತಿರುವಂತಿದೆ ಎಂದಾಗ ಕೂಡಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ, ಕೆಳಗೆ ಕರೆದುಕೊಂಡು ಬಾ ಆದಿ ಎನ್ನುತ್ತಾರೆ. ತಕ್ಷಣ 2 ಕೈಗಳಲ್ಲಿ ಗಾನವಿಯನ್ನು ಎತ್ತಿಕೊಂಡು ಕೆಳಗೆ ಬರುತ್ತಾನೆ ಆದಿ. ಆಗಲೇ ಕೃಷ್ಣ ಅವರು ಕಾರಿನಲ್ಲಿ ರೆಡಿಯಾಗಿದ್ದರು. ಹಿಂದಿನ ಸೀಟಿನಲ್ಲಿ ಗಾನವಿಯನ್ನು ಮಲಗಿಸಿ ಆದಿ ಕೂಡ ಅವಳೊಂದಿಗೆ ಕೂರುತ್ತಾನೆ. ಆಗಲೇ ಆಸ್ಪತ್ರೆಗೆ ಕೊಂಡೊಯ್ಯಬೇಕಾದ ಬ್ಯಾಗನ್ನು ಸಿದ್ಧವಾಗಿಟ್ಟುಕೊಂಡಿದ್ದರಿಂದ ಅರುಂಧತಿ ಅವರು ಸೀತಮ್ಮ, ಕಲ್ಪ, ಕಾವ್ಯ ಡ್ರೈವರ್ ಜೊತೆ ಸೇರಿ ಇನ್ನೊಂದು ಕಾರಿನಲ್ಲಿ ಆಸ್ಪತ್ರೆಗೆ ಹೊರಡುತ್ತಾರೆ. ಹಂತಕ್ಕೆ ಗಾನವಿಗೆ ನೋವು ಹೆಚ್ಚಾಗುತ್ತಿದ್ದಂತೆ ಗಟ್ಟಿಯಾಗಿ ಆದಿ ಕೈಯನ್ನು ಹಿಡಿದುಕೊಂಡು ಕಣ್ಣೀರು ಸುರಿಸುತ್ತಾಳೆ ಗಾನವಿ. ಗಾನವಿಯ ಕಣ್ಣೀರು ನೋಡಿ ಆದಿಗೆ ಮನಸ್ಸು ಹಿಂಡಿದಂತಾಗಿ, ಸ್ವಲ್ಪ ತಡ್ಕೋ ಗಾನವಿ, ಹಾಸ್ಪಿಟಲ್ಗೆ ಹೋಗ್ತಿದ್ದೀವಿ ಅನ್ನುತ್ತಿದ್ದರೆ, ನನ್ನಿಂದ ಆಗ್ತಿಲ್ಲ ರೀ ಅನ್ನುತ್ತಾ ಇನ್ನೂ ಹೆಚ್ಚು ಕಣ್ಣೀರು ಸುರಿಸುತ್ತಿದ್ದರೆ ಗಾನವಿಯ ಕೈಯನ್ನು ಇನ್ನಷ್ಟು ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೆ ಆದಿ. ಅಷ್ಟರಲ್ಲಿ ಆಸ್ಪತ್ರೆಗೆ ತಲುಪುತ್ತಾರೆ. ಆದಿ ಆಗಲೇ ಆಸ್ಪತ್ರೆಗೆ ಫೋನ್ ಮಾಡಿ ಡಾಕ್ಟರ್ಗೆ ಗಾನವಿ ಪರಿಸ್ಥಿತಿ ಹೇಳಿದ್ದರಿಂದ ಆಸ್ಪತ್ರೆ ಸಿಬ್ಬಂದಿ ಸ್ಟ್ರೆಚರ್ ಜೊತೆ ರೆಡಿಯಾಗಿರುತ್ತಾರೆ. ಆದಿ ಫೋನ್ ಮಾಡಿದ್ದರಿಂದ ಗಾನವಿಗಾಗಿಯೇ ಕಾಯುತ್ತಿದ್ದ ಡಾಕ್ಟರ್ ಗಾನವಿಯನ್ನು ಕರೆತಂದ ಕೂಡಲೇ ಚೆಕ್ ಮಾಡಿ, ಲೇಬರ್ ಪೇನ್ಸ್ ಸ್ಟಾರ್ಟ್ ಆಗಿದೆ, ಇನ್ನೊಂದು ಗಂಟೆಯಲ್ಲಿ ಡೆಲಿವರಿ ಆಗಬಹುದು ಎಂದು ಅವಳನ್ನು ಲೇಬರ್ ರೂಮ್ಗೆ ಕರೆದುಕೊಂಡು ಹೋಗುತ್ತಾರೆ. ಅವಳ ಹಿಂದೆಯೇ ಆದಿ ನಡೆಯುತ್ತಿದ್ದರೆ ರೂಮ್ ಹೊರಗೆ ಹೋದ ನಂತರ ನರ್ಸ್ಗಳು ಅಲ್ಲೇ ತಡೆದು, ಇಲ್ಲಿಂದ ನೀವು ಒಳಗೆ ಬರುವಂತಿಲ್ಲ ಸರ್, ನೀವು ಇಲ್ಲೇ ವೆಯ್ಟ್ ಮಾಡಿ ಎಂದು ಗಾನವಿಯನ್ನು ಒಳಗೆ ಕರೆದುಕೊಂಡು ಹೋಗಿ ಬಾಗಿಲು ಮುಚ್ಚುತ್ತಾರೆ. ಒಳಗಿನಿಂದ ಗಾನವಿ ಹಾಕುತ್ತಿರುವ ಕಿರುಚಾಟಗಳಿಗೆ ಆದಿ ಎದೆ ಒಡೆದಂತಾಗುತ್ತದೆ. ಅತೀವ ಕಷ್ಟದಿಂದ ಮುಷ್ಟಿ ಬಿಗಿದು ಟೆನ್ಷನ್ನಿಂದ ಗಾನವಿ ಬಗ್ಗೆಯೇ ಯೋಚಿಸುತ್ತಿರುತ್ತಾನೆ ಆದಿ. ಅಷ್ಟರಲ್ಲಿ ಅಲ್ಲಿಗೆ ಸೀತಮ್ಮ, ಅರುಂಧತಿ ಅವರು, ಕಲ್ಪ ಎಲ್ಲರೂ ತಲುಪಿದ್ದರಿಂದ ಆದಿ ಪರಿಸ್ಥಿತಿಯನ್ನು ಗಮನಿಸಿದ ಅರುಂಧತಿ ಅವರು, ಏನೂ ಆಗಲ್ಲ ಕಂದ, ಟೆನ್ಷನ್ ಮಾಡ್ಕೋಬೇಡ, ಇನ್ನೊಂದಿಷ್ಟು ಹೊತ್ತಲ್ಲಿ ಗಾನವಿ ಮುದ್ದಾದ ಮಗುವಿನೊಂದಿಗೆ ನಗುತ್ತಾ ಹಿಂತಿರುಗಿ ಬರುತ್ತಾಳೆ ನೋಡು ಎಂದು ಸಂತೈಸುತ್ತಿರುತ್ತಾರೆ. ಕೃಷ್ಣ ಅವರು ಕೂಡ ಮಗನ ಪರಿಸ್ಥಿತಿ ನೋಡಿ ಅವನ ಭುಜದ ಮೇಲೆ ಕೈ ಹಾಕಿ, ಏನೂ ಆಗಲ್ಲ ಕಂದ, ಟೆನ್ಷನ್ ಪಡಬೇಡ, ಸೊಸೆ ಕ್ಷೇಮವಾಗಿ ಹಿಂತಿರುಗಿ ಬರ್ತಾಳೆ ಅನ್ನುತ್ತಿದ್ದರೆ ತಂದೆಯ ಕಡೆ ತಿರುಗಿ ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾನೆ ಆದಿ. ಕೃಷ್ಣ ಅವರು ಆದಿ ಬೆನ್ನು ಸವರುತ್ತಾ ಅವನನ್ನು ಸಮಾಧಾನಿಸುತ್ತಿದ್ದರೆ ಮೊದಲ ಬಾರಿಗೆ ತಂದೆಯ ಸಾಂತ್ವನವನ್ನು ಪಡೆಯುತ್ತಾನೆ ಆದಿ. ಕಲ್ಪ, ಸೀತಮ್ಮ ಟೆನ್ಷನ್ನಿಂದ ಅತ್ತಿಂದಿತ್ತ ತಿರುಗಾಡುತ್ತಿದ್ದರೆ ಅಷ್ಟರಲ್ಲಿ ಒಳಗಿನಿಂದ ಕ್ಯಾವ್ ಅನ್ನುವ ಅಳು ಕೇಳಿಸಿದ ಕೂಡಲೇ ಸಂತೋಷದಿಂದ ಆ ಕಡೆ ನೋಡುತ್ತಾರೆ. ಅವರ ಕಾಯುವಿಕೆಗೆ ತೆರೆ ಎಳೆಯುತ್ತಾ ಸ್ವಲ್ಪ ಹೊತ್ತಿಗೆ ಒಬ್ಬ ನರ್ಸ್
ಮಗುವನ್ನು ತೆಗೆದುಕೊಂಡು ರೂಮ್ ಹೊರಗೆ ಬಂದು ನಿಮಗೆ ಹೆಣ್ಣು ಪಾಪು ಹುಟ್ಟಿದೆ ಸರ್ ಎಂದು ಆದಿ ಕೈಯಲ್ಲಿ ಆ ಮಗುವನ್ನು ಇಡುತ್ತಾಳೆ. ಬಿಳಿಯ ಟವೆಲ್ನಲ್ಲಿ ಪುಟ್ಟ ಕಣ್ಣುಗಳೊಂದಿಗೆ ಪುಟ್ಟ ಕೈ ಕಾಲುಗಳೊಂದಿಗೆ ರೆಪ್ಪೆ ಮುಚ್ಚುತ್ತಾ ತೆರೆಯುತ್ತಾ ಆದಿ ಕಡೆ ನೋಡುತ್ತಿದ್ದರೆ ಆ ಕ್ಷಣ ಪ್ರಪಂಚದಲ್ಲಿರುವ ಎಲ್ಲ ಸಂತೋಷಗಳು ಆ ಮಗುವಿನ ಮುಂದೆ ಏನೇನೂ ಅಲ್ಲವೆನಿಸುತ್ತಿದ್ದರೆ ಮಗುವಿನ ಹಣೆಯ ಮೇಲೆ ಮೆಲ್ಲಗೆ ಮುತ್ತಿಡುತ್ತಾನೆ ಆದಿ. ಆದಿ ಸ್ಪರ್ಶಕ್ಕೆ ಮಗು ಮೆಲ್ಲಗೆ ಬೋಳು ನಗು ನಗುತ್ತಿದ್ದರೆ ಆದಿ ತಂದೆಯ ಮನಸ್ಸು ಪುಳಕಿತಗೊಳ್ಳುತ್ತದೆ. ತಕ್ಷಣ ತನ್ನ ಗ್ರಾನಿಗೆ ಮಗುವನ್ನು ತೋರಿಸುತ್ತಾ, ಗ್ರಾನಿ ನೋಡು ನನ್ನ ಬೇಬಿ ಹೇಗಿದ್ದಾಳೆ ಎಂದು ಅವರಿಗೆ ತೋರಿಸಿದ ಕೂಡಲೇ ಮಗುವಿನಲ್ಲಿ ರಂಜಿನಿಯ ಹೋಲಿಕೆಗಳು ಸ್ಪಷ್ಟವಾಗಿ ಕಾಣುತ್ತಿದ್ದರೆ, ನಮ್ಮ ರಂಜಿನಿ ಹಿಂತಿರುಗಿ ಬಂದಳು ಕೃಷ್ಣ ಎಂದು ಆಕೆ ಮಗನ ಬಳಿ ಸಂತೋಷದಿಂದ ಹೇಳುತ್ತಿದ್ದರೆ ಕೃಷ್ಣ ಅವರು ಕೂಡ ಮಗುವನ್ನೇ ನೋಡುತ್ತಿರುತ್ತಾರೆ. ಸ್ವಲ್ಪ ಹೊತ್ತಿಗೆ ತನ್ನ ಕೈಲಿದ್ದ ಮಗುವನ್ನು ತಂದೆಯ ಕೈಯಲ್ಲಿ ಇಟ್ಟ ತಕ್ಷಣ ಮತ್ತೊಮ್ಮೆ ಮಗು ಕೃಷ್ಣ ಅವರ ಕಡೆ ನೋಡುತ್ತಾ ನಗು ಚೆಲ್ಲುತ್ತಿದ್ದರೆ ಆನಂದದಿಂದ ಕೃಷ್ಣ ಅವರ ಕಣ್ಣಿನಿಂದ ಕಣ್ಣೀರು ಜಾರುತ್ತವೆ. ಆ ಕಣ್ಣೀರು ನೋಡಿ ಮಗು ಅಳಲು ಶುರು ಮಾಡಿದರೆ ವಾಪಸ್ ಆದಿಯಾಗಲಿ ಸೀತಮ್ಮ ಆಗಲಿ ಯಾರು ಎತ್ತಿಕೊಂಡರೂ ಅಳು ನಿಲ್ಲಿಸುವುದಿಲ್ಲ. ಮತ್ತೊಮ್ಮೆ ಆ ಮಗು ಕೃಷ್ಣ ಅವರ ಕೈ ಸೇರುತ್ತದೆ. ಈ ಬಾರಿ ಅವರು ಕಣ್ಣೀರು ಒರೆಸಿಕೊಂಡಿದ್ದರಿಂದ ಮತ್ತೊಮ್ಮೆ ನಗುತ್ತಾ ಕೃಷ್ಣ ಅವರ ಕೈ ಬೆರಳನ್ನು ತನ್ನ ಪುಟ್ಟ ಕೈಯಿಂದ ಹಿಡಿದುಕೊಳ್ಳುತ್ತದೆ. ನೋಡಿದ್ಯಾ ಅಮ್ಮ, ನನ್ನ ಕಣ್ಣಲ್ಲಿ ಕಣ್ಣೀರು ನೋಡಿ ರಂಜಿನಿ ಕೂಡ ಅತ್ತಳು. ನನ್ನ ರಂಜಿನಿ ಮತ್ತೆ ಹುಟ್ಟಿ ಬಂದಳು ಅಮ್ಮ ಎಂದು ಆನಂದದಿಂದ ಉಕ್ಕಿ ಬರುತ್ತಾರೆ ಕೃಷ್ಣ ಅವರು. ಈ ಕಥೆ ಇನ್ನೂ ಇದೆ ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.